ಉಚ್ಚಿಲ ದಸರಾ 8ನೇ ದಿನಕ್ಕೆ ಕಾಲಿಟ್ಟಿದ್ದು ದಸರಾ ಮಹೋತ್ಸವದಲ್ಲಿ ಸಾಂಸ್ಕೃತಿಕ ವೈಭವ ಮತ್ತಷ್ಟು ಕಳೆಗಟ್ಟಿದೆ. ನವದೇವಿಯ ವೈಭವ ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಕುಸ್ತಿ, ದೇಹದಾಢ್ಯ ಸ್ಪರ್ಧೆಗಳು ದಸರಾ ಕಣ್ತುಂಬಿಕೊಳ್ಳುವವರ ಉತ್ಸಾಹವನ್ನ ಮತ್ತಷ್ಟು ಇಮ್ಮಡಿಗೊಳಿಸಿವೆ. ಒಂದು ಕಡೆ ನವದೇವಿಯ ವೈಭವ, ಮತ್ತೊಂದು ಕಡೆ ಸಾಂಸ್ಕೃತಿಕ ಕಲರವ. ಇದು ಉಚ್ಚಿಲ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ 11 ದಿನಗಳ ಕಾಲ ನಡೀತಾ ಇರುವ ದಸರಾ ಮಹೋತ್ಸವದ ವೈಭವದ ಸುಂದರ ಕ್ಷಣಗಳು. ಉಚ್ಚಿಲ ದಸರಾ ಮಹೋತ್ಸವ 8ನೇ ದಿನಕ್ಕೆ ಕಾಲಿಟ್ಟಿದ್ದು ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇರುವ ಭಕ್ತರ ಉತ್ಸಾಹ, ಹುಮ್ಮಸ್ಸು ಇಮ್ಮಡಿಗೊಂಡಿದೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸಿ ನವದೇವಿಯರ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಭಕ್ತಿಯ ಪರಾಕಾಷ್ಠೆ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ವಿವಿಧ ಸ್ಪರ್ಧೆಗಳು ಜನರಿಗೆ ಮಸ್ತ್ ಮನರಂಜನೆ ನೀಡುತ್ತಿದೆ. 6ನೇ ದಿನ ಹಲವು ವಿಭಾಗಗಳಲ್ಲಿ ನಡೆದ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಪಟುಗಳು ಭಾಗವಹಿಸಿ ತಮ್ಮ ಕಟ್ಟುಮಸ್ತಾದ ಉರಿಗೊಳಿಸಿದ ದೇಹವನ್ನ ಪ್ರದರ್ಶಿಸಿದ್ರು. ಇದರ ಜೊತೆಗೆ ಸಾಮೂಹಿಕ ದಾಂಡಿಯಾ ನೃತ್ಯ ನೋಡುಗರನ್ನ ರೋಮಾಂಚನಗೊಳಿಸಿತು. ದಾಂಡಿಯಾ ನೃತ್ಯದಲ್ಲಿ 100 ಮಂದಿ ಭಾಗಿಯಾಗಿ ದಸರಾ ಮಹೋತ್ಸವಕ್ಕೆ ಮತ್ತಷ್ಟು ಮೆರುಗು ತಂದ್ರು. ಇನ್ನು 7ನೇ ದಿನ ಕಾರ್ಯಕ್ರಮದಲ್ಲಿ ಕುಸ್ತಿ ಸ್ಪರ್ಧೆ ರೋಮಾಂಚನಕಾರಿಯಾಗಿತ್ತು. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ 200ಕ್ಕೂ ಅಧಿಕ ಕುಸ್ತಿ ಪಟುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಎದುರಾಳಿಗಳ ವಿರುದ್ಧ ಕಾದಾಡಿದ ದೃಶ್ಯಗಳು ಮೈ ನವಿರೇಳಿಸುವಂತಿತ್ತು. ಕೇವಲ ಪುರುಷರಷ್ಟೇ ಅಲ್ಲ, ಮಹಿಳೆಯರು ಕೂಡ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು. ಕರಾವಳಿಯ ಉಭಯ ಜಿಲ್ಲೆಯ ಕುಸ್ತಿಪಟುಗಳ ನಡುವೆ ನಡೆದ ಕುಸ್ತಿ ಹಣಾಹಣಿ ರೋಚಕತೆಯಿಂದ ಕೂಡಿತ್ತು. ಒಟ್ಟಾರೆ ಉಚ್ಚಿಲ ದಸರಾ ರಂಗು ದಿನಗಳದಂತೆ ಮತ್ತಷ್ಟು ರಂಗು ಪಡೆದುಕೊಳ್ಳುತ್ತಿದೆ. ದೇವಿಯ ದರ್ಶನವನ್ನ ಪಡೆಯೋಕೆ ಬಂದ ಭಕ್ತರಿಗೆ ದೇವಾಲಯದ ಆವರಣದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕಣ್ಣಿಗೆ ಭರ್ಜರಿ ರಸದೌತಣ ನೀಡುತ್ತಿದೆ.
ಪರೀಕ್ಷಿತ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.